ಎಲ್ರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ಇವತ್ತು ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೇನೆ. ಕೂದಲನ್ನು ಮೇಲೆ ಕಟ್ಟಿಕೊಂಡು ಬಂದ್ಲು. ಇವಳು ಹೇಳ್ತಾ ಇದ್ದಾಳೆ ಗಾಡಿಯಲ್ಲಿ ಹೋಗೋಣ ಅಂತ. ನನಗೆ ಅನಿಸ್ತಾ ಇಲ್ಲ ಗಾಡಿಯಲ್ಲಿ ಹೋಗುವ ಅಂತ. ಇಲ್ಲ, ಬೇಡ ಬೇಡ. ಅಲ್ಲ ಅಲ್ಲ, ಆ ಕಡೆ ಮಳೆ ಬರ್ತಾ ಇದೆ. ಇಲ್ಲ, ಎಲ್ಲಿ ಅಲ್ಲಿ ಮಳೆ ಬರ್ತಾ ಉಂಟು. ಅಲ್ಲ, ಬಂದಾಗ ಉಂಟಲ್ಲ, ತುಂಬ ಕಷ್ಟ ಆಗ್ತದೆ. ನಾನು ನಿನ್ನೆ ಹೋಗಿದ್ದೇನೆ, ನನಗೆ ಸಾಕಾಗಿ ಹೋಗಿದೆ. ಬರುದಿಲ್ಲ ಮಾರೆ, ಅಲ್ಲಿ ತನಕ ಹೋಗುದು ಬೇಡ ಅಂತ ಅನಿಸ್ತದೆ. ನಾನು ಅದೇನೋ ಇದೆ ಅಂತೇಳಿ ತೆಗಿಲಿಕ್ಕೆ. ಸೊ ಇಲ್ಲ, ನಾವು ಹೀಗೆ ಆದರೆ ಬಸ್ಸಲ್ಲಿ ಹೋಗ್ತೇವೆ, ಇಲ್ಲದಿದ್ದರೆ ಗಾಡಿಯಲ್ಲಿ ಹೋಗ್ತೇವೆ. ಗಾಡಿಯಲ್ಲಿ ಹೋಗೋದಾದರೆ ಹೆಲ್ಮೆಟ್ ಇಡಬೇಕು. ಸೊ ಆಮೇಲೆ ಅಲ್ಲಿ ಸಿಗುವ ಇನ್ನು ನಾವು. ಓಕೆ, ಬಾಯ್ ಬಾಯ್. ನೋಡಿ, ಈ ರೀತಿ ರೆಡಿಯಾಗಿದ್ದಾಳೆ. ಕೂದಲು ಮಾತ್ರ ಈ ರೀತಿ ಕಟ್ಕೊಂಡಿದ್ದೆ. ಇವತ್ತು ನಾನು ಅಮ್ಮನ ಮನೆಗೆ ಹೋಗಲಿಕ್ಕೆ ಇದೆ ಅಂತೇಳಿ ತಿಂಡಿ ಏನೂ ಮಾಡಿರಲಿಲ್ಲ. ಸೊ ಹೋಗುವಾಗ ಹೋಟೆಲಲ್ಲಿ ತಿಂದುಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ಇವತ್ತು ಇಂಡಿಪೆಂಡೆನ್ಸ್ ಡೇ, ಹಾಗಾಗಿ ಮನುಷ್ಯನಿಗೆ ನೋಟ್ ತೋರಿಸ್ತಾ ಇದ್ದಾಳೆ ನೋಡಿ, ಅದರಲ್ಲಿ ಗಾಂಧೀಜಿ ಇದ್ದಾರೆ ಅಂಥೇಳಿ. ಸೊ ತುಂಬ ದಿನಗಳ ನಂತರ ಹೋಟೆಲಿಗೆ ಹೋದ ಕಾರಣ ಮನುಷ್ಯ ಸಮೋಸ ತಗೊಂಡ್ಲು, ನಾನು ಮಸಾಲೆ ದೋಸೆ ತಗೊಂಡು ತಿಂದು ಅಲ್ಲಿಂದ ಹೊರಟ್ವಿ. ಮನೆಗೆ ತಲುಪಿದೆವು. ಮನೆಗೆ ಮುಟ್ಟಿದೆ. ಸೊ ಪೆರಂಗೈ ಉಂಡಿಯಾ? ಮೆಣಸು ಫ್ರೈ ಆಯಿತು ನೋಡಿ. ಇಲ್ಲಿ ಅಪ್ಪ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು, ನನಗೆ ಸ್ವಲ್ಪ ಕೆಲಸ ಇತ್ತು. ಇಲ್ಲಿ ತೋರಿಸಂತೆ ನೋಡಿ, ಇಲ್ಲಿ ಇವರ ಮನೆಯಲ್ಲಿ ಕೂಡ ಇದಿದೆ, ಬಿರಿಯಾನಿ ಎಲೆ, ಇದನ್ನೆಲ್ಲ ತಂದಿಟ್ಟಿದ್ದಾರೆ. ಒಗ್ಗರಣೆ ಸೊಪ್ಪು ನೋಡಿ, ಅದು ಕೂಡ ತಂದಿಟ್ಟಿದ್ದಾರೆ. ಇಲ್ಲಿ ಮಾಂಸ ರೆಡಿಯಾಗಿ ಇದೆ. ಸ್ವಲ್ಪ ನೀರುಳ್ಳಿ ಕಟ್ ಮಾಡಿದೆ ನೋಡಿ. ಇಲ್ಲಿ ಸ್ವಲ್ಪ ಕೆಲಸ ಫಾಸ್ಟಾಗಿ ಮಾಡಬೇಕು. ನಾನು ತುಂಬ ಹೊತ್ತಾಗಿ ಬಂದೆ. ಬಾವಿಯ ನೀರು ನೋಡಿ ಎಷ್ಟು ಕ್ಲೀನ್ ಉಂಟು. ಅದರಲ್ಲಿ ತುಂಬ ಮೀನುಂಟು, ಆದರೆ ಈಗ ಒಂದು ಕಾಣ್ತಿಲ್ಲ ನಮಗೆ. ಒಂದು ಎತ್ತನೆತ್ತೆ ಅಣ್ಣ ಅಂಚಿ ನೀರೇ ಎರಡು ಬೋನಾಗ ತೋಜ್ಜಿ ಜಿಲೇಬಿ ಮೀನು ಕನ್ನಡ, ಜಿಲೇಬಿ ಗೌರ್ಮೆಂಟ್ ಮೀನು ಬಂದು ಗೌರ್ಮೆಂಟ್ ಮೀನು, ಗವರ್ಮೆಂಟ್ ಪರಿಮಳ ಪರಿಮಳ ನೇನಿ ಇಡೀ ಒಂಜಿ ಎಲ್ಲ ಪಾಡ್ದೀನಿ ಇಡೀ ಎಂಟು ಮುರಾನ ಎಂಚೋಗ ವಿಡಿಯೋ ತುದ್ದು ಗೊತ್ತು ಅತ್ತೆ ಎಂಕಾರ ಪಣಂದು ಇಟ್ಟೇರು ಎಂಕಾರ ಅಂಚನೆ ಬಂತೀನಿ ಗೋಳಿ ಮಾಡು. ಈ ರೀತಿ ಮಾಡಿದ್ವಿ. ಸುದಯತ್ ಸೋಕು ತೋಜುನ ಅದೇಡೆಗೆ ಕರೆಕ್ಟ್ ತೋಜು. ಎಷ್ಟು ದೊಡ್ಡ ಮರ ನೋಡಿ ಹೇಗಾಗಿದೆ. ಓ ಇಲ್ಲಿದೆ ನೋಡಿ.
ನೆಂಜಿನ ಸೀತಾಫಲ ಅತ್ತು ಲಕ್ಷ್ಮಣ ಫಲ ಅದ ರಾಮಫಲನಾ ಓ ಇದು ರಾಮಫಲ. ಈ ಎಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ, ಕಲರ್ ಕಲರ್ ಕಲರ್. ಇದು ಕೂಡ ನಾವು ಪತ್ರೊಡೆ ಮಾಡುವಂತಹದ್ದೇ ಎಲೆ, ಬಟ್ ನಾವು ಇದರಲ್ಲಿ ಪತ್ರೊಡೆ ಮಾಡೋದಿಲ್ಲ. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಇದರ ಚಂದ ನೋಡಿ ನಾನು ನಿಮ್ಗೆ ತೋರಿಸಿದೆ ಅಷ್ಟೇ. ಇದನ್ನು ನಾವು ತಿನ್ನೋದಕ್ಕೆ ಅಂತ ಯೂಸ್ ಮಾಡೋದಿಲ್ಲ. ನಿಂತರೆ ನಮಗೆ ಕೆಳಗಿನಿಂದ ಬಸ್ ಎಲ್ಲ ಹೋಗ್ತಾ ಇರೋದು ಕಾಣಿಸ್ತಾ ಇತ್ತು. ಓ ಅಲ್ಲಿ ತಮ್ಮನವರ ಕಾರ್ ಇದೆ ನೋಡಿ, ತಮ್ಮನ ಕಾರಲ್ಲಿ ಇದೆ. ಈ ಲೈಟ್ ಕಂಬದವರು ಓ ಇಲ್ಲೊಂದು ದೊಡ್ಡ ತೆಂಗಿನ ಮರ ಇತ್ತು, ನಾವು ಅದನ್ನ ಕಡಿದು ಹಾಕಿದ್ದಾರೆ ನೋಡಿ. ಇಲ್ಲೇ ಇದೆ ನೋಡಿ, ಇಲ್ಲಿ ಕಟ್ ಮಾಡಿ ಹಾಕಿದ್ದಾರೆ. ದೊಡ್ಡದು, ತುಂಬಾ ದೊಡ್ಡದಿತ್ತು, ಸೊ ಕಟ್ ಮಾಡಿ ಹಾಕಿದ್ದಾರೆ. ನೋಡಿ ನಾವು ಮತ್ತೆ ನಮ್ಮ ಮನೆಯ ಕಡೆ ಬಂದ್ವಿ. ಏನಂದರೆ ಒಂದು ಕಡೆ ಹೋದಾಗ ಅಲ್ಲಿ ಕೂತ್ಕೋಬೇಕು ಅಂತ ತುಂಬ ಮನಸ್ಸಿರ್ತದೆ, ಆದರೆ ಹೋಗಿ ನಮಗೆ ಅಲ್ಲಿ ಕೂತ್ಕೊಳ್ಳುವಷ್ಟು ಟೈಮ್ ಇರೋದಿಲ್ಲ. ಸೊ ಅಪ್ಪನ ಮನೆಗೆ ಹೋಗಿ ಬಂದ್ವಿ. ಸೊ ಅಲ್ಲಿ ಸ್ವಲ್ಪ ಹೇಳಿದ್ದೇನೆ ನಾನು ಆಗಲೇ, ಸ್ವಲ್ಪ ಕೆಲಸ ಆಯಿತು ಹಾಗಾಗಿ ಅಲ್ಲಿ ಹೋಗಿದ್ದೆ ಅಂಥೇಳಿ. ಸೊ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಯಿತು. ಫೈನಲಿ ಮನೆಗೆ ಬಂದು ತಲುಪಿದೆ. ನೋಡಿ ಮುಖ ಹೇಗಾಗಿದೆ ನೋಡಿ, ಕೆಲಸ ಮಾಡಿ ಮಾಡಿ ಸುಸ್ತಾಯಿತು. ಅಲ್ಲಿ ಜಾಸ್ತಿ ಏನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ, ನಾನು ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟೇ. ಹಾಗೆ ಮನುಷ್ಯ ಕೂಡ ಬಂದಳು, ಅವಳು ಡ್ರೆಸ್ ಚೇಂಜ್ ಮಾಡ್ತೇನೆ ಅಂತ ಹೋದ್ಲು. ಸ್ವಲ್ಪ ಕೆಲಸ ಇದೆ ಹಾಗೆ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.